14th ಇವತ್ತು. ಇಟ್ ಇಸ್ ವರ್ಲ್ಡ್ ಡಯಾಬಿಟೀಸ್ ಡೇ. ಒಂದು ಒಕೇಶನ್ ಆಫ್ ದಿಸ್ ಕೆಲವು ಥಿಂಗ್ಸ್ನ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೊಳ್ಬೇಕಿತ್ತು. ನನಗೆ ಶುಗರ್ ಇಲ್ಲ, ಸಿಮ್ಟಮ್ಸ್ ಇಲ್ಲ, ನಾನು ಯಾಕೆ ಚೆಕ್ ಮಾಡಿಸ್ಕೊಳ್ಬೇಕು ಅಂತ ಅಂದ್ಕೊಬೇಡಿ. ಯಾಕೆಂದರೆ ಮೋಸ್ಟ್ ಆಫ್ ದ ಟೈಮ್ಸು ಶುಗರ್ ಇರೋರ್ಗೂ ಸಿಮ್ಟಮ್ಸ್ ಇರಲ್ಲ. ಅದಕ್ಕೆ ನೀವು ಸ್ಪೆಷಲಿ 30 years ಆ್ಯಂಡ್ ಅಬವ್ ಇತ್ತು ಅಂತ ಅಂದರೆ, ಇಲ್ಲ ಓವರ್ ವೇಟ್ ಇಲ್ಲ ಒಬೀಸ್ ಇದ್ದೀರಾ ಅಂದರೆ, ಇಲ್ಲ ನಿಮ್ಮದೇ ಫ್ಯಾಮಿಲಿ ಮೆಂಬರ್ಸ್ ಲೈಕ್ ಪೇರೆಂಟ್ಸು ಇಲ್ಲ ಸಿಬ್ಲಿಂಗ್ಸು ಡಯಾಬಿಟೀಸ್ ಇತ್ತು ಅಂತ ಅಂದರೆ, ಇಲ್ಲ PCOS ಇದೆ ನಿಮಗೆ, ಇಲ್ಲ BP ಪ್ರಾಬ್ಲಮ್ ಏನಾರ ಇದೆ, ಕೊಲೆಸ್ಟ್ರಾಲ್ ಇಶ್ಯೂಸ್ ಇದೆ, ಇಲ್ಲ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಏನಾರ ಡಯಾಬಿಟೀಸ್ ಬಂದಿತ್ತು ಅಂದರೆ ಮೊದಲು ನಿಮ್ಮ ಶುಗರ್ಸ್ನ ಚೆಕ್ ಮಾಡ್ಕೊಳ್ಳಿ. ಶುಗರ್ಸ್ ಚೆಕ್ ಮಾಡ್ಕೊಳ್ಬೇಕು ಅಂದರೆ ಬರೀ ರ್ಯಾಂಡಮ್ ಶುಗರ್ಸು ಇಲ್ಲ ಫಾಸ್ಟಿಂಗ್ ಶುಗರ್ಸ್ ಚೆಕ್ ಮಾಡ್ಕೊಳ್ಳೋದಲ್ಲ. ಯಾಕೆಂದರೆ 50% ಆಫ್ ದ ಟೈಮ್ ಅದು ಚೆಕ್ ಮಾಡಿದಾಗ ಶುಗರ್ ಇದೆ ಅಂತಲೂ ಗೊತ್ತಾಗಲ್ಲ. ಅದಕ್ಕೆ 3 ತಿಂಗಳು ಆ್ಯಾವ್ರೇಜ್ ಶುಗರ್ ಚೆಕ್ ಮಾಡ್ಕೊಳ್ಳೋದಕ್ಕೆ HbA1c ಅಂತ ಮಾಡ್ತಾರೆ. ಸ್ಪೆಷಲಿ ಅದನ್ನು ಮಾಡಿಸ್ಕೊಳ್ಬೇಕು ನೀವು. ಅದು ಓವರಾಲ್ ಶುಗರ್ಸ್ ಎಷ್ಟಿದೆ ಅಂತ ಗೊತ್ತು ಮಾಡುತ್ತೆ. ಆ್ಯಂಡ್ ಶುಗರ್ಸ್ ಬೇಗ ಡಿಟೆಕ್ಟ್ ಮಾಡೋದ್ರಿಂದ ಅದನ್ನು ಅಪ್ರಾಪ್ರಿಯೇಟಾಗಿ ಟ್ರೀಟ್ ಮಾಡ್ಕೊಳ್ಳೋದ್ರಿಂದ ಕಾಂಪ್ಲಿಕೇಶನ್ಸ್ ಆಗೋದನ್ನು ತಡೆಗಟ್ಬೋದು. ಅದಕ್ಕೆ ಆನ್ ದಿಸ್ ಒಕೇಶನ್ ಆಫ್ ವರ್ಲ್ಡ್ ಡಯಾಬಿಟೀಸ್ ಡೇ ಶುಗರ್ಸ್ನ ಚೆಕ್ ಮಾಡಿಕೊಂಡು ನೀವು ಡಯಾಬಿಟಿಕ್ ಇದಿರೋ ಇಲ್ವೋ ಅಂತ ನೋಡ್ಕೊಳ್ಳಿ.